ಹತ್ತಿ ಮೇಲೆ. ನಾನು ವಾಪಸ್ ಮನೆಗೆ ಹೋಗ್ತೀನಿ. ಮೋಟಣ್ಣ ನನ್ನ ವಾಪಸ್ ಕರ್ಕೊಂಡು ಹೋಗಿ. ನನ್ನ ಕೈಲಿದು ಕೆಲಸ ಆಗಲ್ಲ. ಅಲ್ಲ, ನೀನ್ ಹೆದರ್ಕೊಂಡು ವಾಪಸ್ ಹೋಗ್ಬಿಟ್ರೆ ಹಳ್ಳಿ ಜನಗಳಿಗೆ ಏನ್ ಉತ್ತರ ಕೊಡ್ತೀಯ ನೀನು? ನಾನು ಹೇಳ್ತೀನಿ, ತುಂಬಾ ಭಯ ಆಯ್ತು, ಅದಕ್ಕೆ ವಾಪಸ್ ಬಂದ್ಬಿಟ್ಟೆ ಅಂತ. ನನ್ನ ಪ್ಲೀಸ್ ವಾಪಸ್ ಕಳಿಸ್ಬಿಡಿ. ಅರೆ, ಹೆದರ್ಕೋಬೇಡಿ, ಸ್ವಲ್ಪ ಧೈರ್ಯವಾಗಿರಿ. ಪ್ರಯತ್ನ ಪಟ್ರೆ ನಮಗ್ ಖಂಡಿತ ಸೋಲೇ ಇಲ್ಲ. ಇಲ್ಲಿ ನೋಡಿ, ನೀವ್ ಅಳ್ತಾ ಇರೋದ್ ನೋಡಿ, ಮೇಲ್ಗಡೆ ಇರೋ ಭಗವಂತ ಕೂಡ ಅಳ್ತಾ ಇದ್ದಾನೆ. ನನಗ್ ಹೊಡೀರಿ. 20 ವರ್ಷದ ನನ್ನ ಅನುಭವದಲ್ಲಿ ಇಂಥ ಕೆಟ್ಟ ಡಿಸಿಷನ್ ನಾನು ಯಾವತ್ತೂ ತಗೊಂಡೇ ಇರ್ಲಿಲ್ಲ. ಡಾಕ್ಟರ್ ಜಟ್ಗ ಓಡಿರಿ, ದಯವಿಟ್ಟು ಓಡಿರಿ, ನನ್ಗೆಲ್ರು ಓಡಿರಿ. ಜನ್ಮದಲ್ಲಿಂತ ತಪ್ಪು ಮಾಡಬಾರ್ದು, ಆ ಥರ ಓಡಿರಿ. ಅಯ್ಯ ಅಮ್ಮಮ್ಮ. ಹೇಳಲೇ ಮುಟ್ಟಾಳ ನನ್ನ ಮಗನ. ಏನ್ ಮಾಡ್ತಾ ಇದಾರೆ ಪಾಪ, ಮಲ್ಕೊಳಕ್ ಬಿಡಿ. ಅಯ್ಯೋ, ಇವರೆಲ್ಲ ಹೊರಟ್ಬಿಟ್ರ. ಮೋಟು ಬತ್ಲು ಎದಳಿ. ಮೋಟು ಬತ್ಲು ಕಂಡ್ಬಿಡಿ, ರೇ ಶುರು ಆಗೋಗ್ಬಿಟ್ಟಿದೆ ನೋಡಿ. ನಾವಿನ್ನು ಮಲ್ಗಿದೀವಿ. ಪತ್ಲು, ಅವ್ರಿಗೆಲ್ಲ ಬೈಕು ಎಲ್ಲಿಂದ ಸಿಕ್ತೋ? ಅಯ್ಯ ಮೊಟ್ಟು, ಬ್ಯಾಕ್ ಪ್ಯಾಕ್ ಓಪನ್ ಮಾಡು, ಅದರಿಂದೆಲ್ಲ ಡೀಟೇಲ್ಸ್ ಗೊತ್ತಾಗತ್ತೆ. ಏನೋ ಸ್ವಲ್ಪ ನೋಡ್ತೀನಿರ. ಅರೆ, ಉಪಯೋಗಕ್ಕೆ ಬರೋ ಒಂದ್ ಸಾಮಾನು ಕೂಡ ತಂದಿಲ್ವಲ್ಲೋ. ಅಯ್ಯಮ್ಮ, ಅಮ್ಮಮ್ಮ ಏನ್ ಮಾಡ್ತಾ ಇದ್ಯಾ ನೀನು? ಮೊಟ್ಟು, ಇದು ಯಾವ ವಸ್ತುನ ಇದು? ನನಗೆ ಖಂಡಿತ ಗೊತ್ತಿಲ್ಲ ಪತ್ಲು. ಅಮ್ಮಮ್ಮ, ಅಯ್ಯಮ್ಮ, ಇದು ಹೈಟೆಕ್ ವೀಲ್ ಸೈಕಲ್. ಅಯ್ಯೋ, ನಮ್ಮ ಯೂನಿಕ್ ಬೈಕ್. ಎಸ್. ಆದ್ರೆ ಈ ಬೈಕ್ ನ ಹೇಗ್ ಓಡಿಸೋದು ಡಾಕ್ಟರ್ ಅಣ್ಣ? ತನ್ನ ತಾನೇ ಬ್ಯಾಲೆನ್ಸ್ ಆಗುತ್ತೆ ಕಣ್ರಪ್ಪ. ನಾವೇನಿದ್ರು ಬರೀ ಸ್ಪೀಡು ಮತ್ತೆ ಬ್ರೇಕ್ ನ ಕಂಟ್ರೋಲ್ ಮಾಡ್ಬೇಕು ಅಷ್ಟೇ ಕಣ್ರಪ್ಪ. ಇದು ಹೈಟೆಕ್ ವೀಲ್ ಸೈಕಲ್. ನಾನು ಎಲ್ಲರಿಗಿಂತ ಮುಂದೆ. ಅವರೆಲ್ಲ ಇನ್ನು ಅಲ್ಲೇ ಮಲ್ಕೊಂಡಿರ್ತಾರೆ ಅನ್ಸತ್ತಲ್ವಾ? ಏನಂತಪ್ಪ ಅಂಟಾರು? ಗೆಲುವು ನಮ್ಮದೇ. ಮೋಟು ಪತ್ಲು ಜೋಡಿನ ಗೆಲ್ಲೋದು. ಅಯ್ಯೋ ಅಯ್ಯೋಗ್ಯ ಅಂತಂದು ಸರಿಯಾಗಿ ಓಡಿಸಲಿ. ನಿಮ್ಮಪ್ಪ ಆಗಿ ನಾನೇ ಫಾಸ್ಟ್ ಆಗಿ ಓಡಿಸ್ತೀನಿ. ನೀನೇನೆ ಎಷ್ಟೇ ಆದ್ರೂ ನಮ್ಮಪ್ಪ ಅಲ್ವಾ? ಈಗ ಓಡಿಸೋ ಮಟ್ಟು, ಇನ್ನು ಜೋರಾಗಿ ಓಡಿಸು. ಪತ್ಲು, ಎಲ್ಲ ಕಂಟೆಸ್ಟೆಂಟ್ಗಳು ಅಲ್ಲಿ ಹೋಗ್ತಾ ನೋಡು. ಅಲ್ಲಿ ನೋಡಪ್ಪ ಅಂಟಾರು, ಇವರೆಲ್ಲ ಮಲಗಿದವ್ರು, ಎದ್ದು ಬರ್ತಾವ್ರ ಹಿಂದೆ. ಇವ್ರನ್ನ ಮತ್ತೆ ಮಲಗಿಸ್ಬೇಕು ಅನ್ಸತ್ತೆ. ನಾವೇ ಮೊದ್ಲು ಕಣೋ ಅವ್ರು ಹಾಕಿ ಗ್ರೌಂಡ್ ನ ತಲುಪೋರು. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಗೆಲ್ಲೋದಂತೂ ಹಂಟರ್. 500 ಕರೋಡ್ ಅಂತೂ ನಮ್ಗೇನ. ಪಾಪ ನೀವಂತೂ ಫ್ರೀ ಸ್ಟೈಲ್ ಯೂನಿಸೈಕಲ್ ಅಲ್ಲೂ ಮಾಸ್ಟರ್. ಸುಮ್ಮನೆ ಏನಾದ್ರು ಮಾತಾಡ್ಬೇಡ, ಮುಟ್ಟಾಳ ಓಡಿಸು. ಮೋಟು ಪತ್ಲು ಜೋಡಿನ ಗೆಲ್ಲೋದು. ನನಗೆ ಭಯ ಆಗ್ತಿದೆ. ನಾನು ಈ ಯೂನಿಕ್ ಬೈಕಿಂದ ಇಳ್ಕೊಂಡು ನಡ್ಕೊಂಡೇ ಹೋಗ್ಬಿಡ್ತೀನಿ. ಅಂಟರ್ ಮತ್ತೆ ಕೋಪ್ಡಿ ಅವ್ರನ್ನ ಹಿಂದೆ ಹಾಕಿ ಮುಂದೆ ಹೋಗಿದ್ದಾರೆ. ಬೆಗ್ ಬೋಲ್ ಮತ್ತೆ ಸೈಮನ್. ಪಾಪ ನಾವು ಸೆಕೆಂಡ್ ರ್ಯಾಂಕ್ ಇಂದ 3rd ರ್ಯಾಂಕ್ ಬಂದ್ಬಿಟ್ವಿ.
ನೋಡಪ್ಪ ಅಂಟಾರು ಅಪ್ಪ ಮಗ ಹಿಂದೆನೆ ಬರ್ತಾವ್ರೆ. ಬರ್ಲಿ ನೋಡ್ಕೊಳ್ಳೋಣ. ಏ ಮುಟ್ಟಾಳ, ನಮ್ಮ ವಂಶದ ಮರ್ಯಾದೆ ಕಾಪಾಡಬೇಕು, ಜೋರಾಗಿ ಓಡಿಸ್ರಿ. ಮತ್ತೆ ಸಿಗೋದು ಬೇಡ. ಅಯ್ಯ ಪಾಪ ಅಯ್ಯಯ್ಯ, ಇದೇನೋ ಇದು ಎಲ್ಲ ಪುಡಿ ಆಗೋಯ್ತಲ್ಲ. ಲೇ ಮಗನೇ, ನಾವಿನ್ನು ಸೋತ್ಬಿಟ್ವಲ್ಲೋ, ಗೆಲ್ಲಕ್ಕಾಗಲ್ವಲ್ಲೋ. ನಿನಗೆ ಇಂಜಿನಿಯರಿಂಗ್ ಓಡಿಸಿದ್ದೀನಿ ತಾನೆ, ಬುದ್ಧಿ ಉಪಯೋಗಿಸಿದ್ದೀನಿ ಸರಿ ಮಾಡಲೇ ಇಲ್ಲ ಒಂದೇ ಗಾಡಿಲಿ ಒಟ್ಟಿಗೆ ಹೋಗೋಣ. ಓಕೆ ಪಾಪ. ಅಯ್ಯೋ ಬೇಗ ಸ್ಟಾರ್ಟ್ ಆಗೋ. ಇದಕ್ಕೇನಾಗೋಯ್ತು? ಏನಾದ್ರೂ ಹೆಲ್ಪ್ ಬೇಕಾಗಿತ್ತಾ? ಬೇಕಾಗಿಲ್ಲ, ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ. ಬೈಕ್ ರೆಡಿ ಮಾಡೋದೇ ನನ್ನ ಸ್ಪೆಷಾಲಿಟಿ ಗೊತ್ತಾ? ಪಾಪ ಬನ್ನಿ, ನನ್ನ ಭುಜದ ಮೇಲೆ ಕೂತ್ಕೊಳ್ಳಿ. ನಾವು ಈ ಲೆವೆಲ್ ನ ದಾಟ್ಬಿಟ್ರೆ ಸಾಕು. ಆ? 500 ಕೋಟಿ, ನಾವು ಬರ್ತಾ ಇದೀವಿ. ಅಯ್ಯ ಪಾಪ, ಅಯ್ಯ ಮುಟ್ಟಾಳ, ಹಿಂದೆಂದು ಹೋಗ್ತಿದ್ದಲ್ಲ. ಆಟೋ ಬದಲು ನೀವು ಮುಂದೆ ಹೋಗಿ, ನಾವು ಬರ್ತೀವಿ. ಓಕೆ ಬ್ರದರ್, ಬೇಗ ವಾಪಸ್ ಬಂದ್ಬಿಡಿ. ಅಯ್ಯೋ ಅಯ್ಯೋ ತಗೊಂಬಂದು ನಿನಗೆ ಇಂಜಿನಿಯರಿಂಗ್ ಓದಿಸೋದಕ್ಕೆ ದುಡ್ಡು ಖರ್ಚು ಮಾಡ್ದಲ್ಲ, ಎಲ್ಲ ಹಾಳಾಯ್ತಲ್ಲ. ಯಾವನವನ ಹಿಂದೆ ಅಯ್ಯೋ ಸಾರಿ ಪಾಪ, ಸಾರಿ. ಈಗ 4 ಕಾಂಪಿಟೇಟರ್ಸ್ ಕಡಿಮೆ ಆದ್ರೂ ಮಜಾ ಬರುತ್ತೆ. ಕಮಾನ್ ಬ್ರದರ್, ಇನ್ನೂ ಜೋರಾಗಿ, ಇನ್ನೂ ಜೋರಾಗಿ. ಹೆಲ್ಪ್ ಮಾಡಿ, ಬತ್ಲೋ ಬತ್ಲೋ, ಹಿಡಿಯೋ ದಯ್ಯ, ಬತ್ಲೋ ಬತ್ಲೋ ಈ ಮ್ಯಾಪ್ ಪ್ರಕಾರ ಎವಿಲ್ ಪಾಸ್ ಮೌಂಟೇನ್ ಹತ್ರನೇ ನಾವೀಗ ತಲುಪಿದೀವಿ. ನನ್ನಿಂದಾಗಿ ನೀವೆಲ್ಲ ಇಂಥ ಅದ್ಭುತವಾದ ಜಾಗ ನೋಡ್ತಾ ಇದ್ದೀರಿ, ಗೊತ್ತಾಯ್ತಾ? Yes! ಅಯ್ಯೋ, ಇಷ್ಟೊಂದು ದೊಡ್ಡದು ಮತ್ತೆ ಖತರ್ನಾಕ್ ರೇಸ್ನ ತೆಗೆದುಕೊಂಡು ನಾನು ಮೊದಲು ಬಂದ್ಬಿಟ್ಟೆ. ಇವಾಗ ನಾನು ಏನ್ ಮಾಡ್ಬೇಕು ನನಗೆ ಗೊತ್ತಾಗ್ತಿಲ್ವಾ? ಇವಾಗ ನಾನು ಏನ್ ಮಾಡ್ಬೇಕು? ಅವನ ಹತ್ರ ಗನ್ನಿದೆ. ಅಂಟಾರೋ ನನ್ಗೂ ಹೊಡೆದ್ಬಿಟ್ಟ. ಇವ್ರಿಗೇನಾಯ್ತು? ಏನಾಯ್ತಮ್ಮ? ಅವನ ಹತ್ರ ಗನ್ನಿದೆ. ಸೋರಾವರ್, ಏನಾಗೋಯ್ತು ನಿನ್ಗೆ? ಹುಷಾರು ಕಣೋ. ನಿಂತ್ಕೋ ಸೋರಾವರ್, ಏನಾಗಿದೆ ನಿನ್ಗೆ ಇವತ್ತು? ಅರೆ ಎದ್ದೇಳಪ್ಪ ಅಂಟಾರು, ಮೋಟು ಬತ್ಲು ಮುಂದೆ ಹೋಗ್ತಾ ಇದ್ದಾರೆ. ನಾನ್ ಬರಕ್ಕಾಗಲ್ಲ, ತಲೆಗೆ ಪೆಟ್ಟು ಬಿದ್ದಿದೆ, ತಲೆ ಸುತ್ತಾ ಇದೆ. ಇದನ್ನು ಕೂಡ ಮೋಟು ಬತ್ಲುನೇ ಗೆದ್ಬಿಟ್ರು. ಅಯ್ಯೋ ಏನ್ ಮಾಡೋದು, ಇಡೀ ಜೀವನದಲ್ಲಿ ಇವ್ರ ಹತ್ರ ಏನು ಗೆಲ್ಲಕ್ಕೆ ಆಗ್ತಿಲ್ವೇ.
ಇವಾಗ್ಲೇ ತಡಿತೀನಿ ನಿಮ್ಮನ್ನ. ಜೋರಾವರ್ ಹಾಗೆಲ್ಲ ಮಾಡ್ಬೇಡ, ದಯವಿಟ್ಟು ಹಾಗೆಲ್ಲ ಮಾಡ್ಬೇಡ. ಬೇಡ ಬೇಡ ಬೇಡ, ಇಲ್ಲ ಬೇಡ. ಅಯ್ಯೋ ದೇವ್ರೆ, ಭಗವಂತ. ಜೋರಾವರ್ ಜೋರಾವರ್. ಬೇಗ ಜಂಪ್ ಮಾಡ ಮೋಟು. ಮೋಟು ಬೇಗ ಮೇಲ್ಗಡೆ ಬರೋ. ಬಾಯ್ ಸ್ನೇಹಿತರೆ. ಮತ್ಲು ಇನ್ನು ಎಷ್ಟು ಓಡ್ಬೇಕೋ ನಾವು? ಈ ಫ್ಲೋಟಿಂಗ್ ಮೌಂಟೇನ್ ನಮಗ್ ಸಿಗ್ತಾನೆ ಇಲ್ವಲ್ಲೋ? ಮತ್ತೆ ಆ ಜೋರಾವರ್ಗೆ ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಮಟ್ಟು ಯೋಚನೆ ಮಾಡ್ಬೇಕಾದ ವಿಷಯನೇ. ಎಲ್ಲರಿಗಿಂತ ಎದುರು ಪಕ್ಕಲ, ಎಲ್ಲರಿಗಿಂತ ಹಿಂದೆ ಇದ್ದ ಈ ಜೋರಾವರು ಈಗ ಎಲ್ಲರಿಗಿಂತ ಮುಂದೆ ಇದ್ದಾನೆ ಕಣ. ಸರಿ, ಇದೇ ಜಾಗ ಕಣ ಮಟ್ಟು. ನಾವೀಗ ಡೆಡ್ ಎಂಡಿಗೆ ಬಂದ್ಬಿಟ್ಟಿದೀವಿ. ಮತ್ಲು ನಾವ್ ಎಲ್ರಿಗಿಂತ ಮುಂಚೆ ಬಂದ್ಬಿಟ್ಟಿದೀವಿ ಕಣ. ಫಸ್ಟ್ ಬಂದ್ಬಿಟ್ಟಿದೀವಿ. ಯಾರಿದು? ಅರೇ ಜೋರಾವರ್, ನೀನು ನಮ್ಗಿಂತ ಮುಂಚೆ ಬಂದ್ಬಿಟ್ಟಿದ್ಯಾ? ಜೋರಾವರ್, ಇದಕ್ಕಿದ್ದಂಗೆ ಯಾಕೆ ಹಿಂಗಾಗೋಯ್ತು ನಿನ್ಗೆ? ಮೊದ್ಲು ನೀನು ಒಳ್ಳೆ ಇಲಿ ತರ ನಮ್ ಜೊತೆ ಬರ್ತಾ ಇದ್ದೆ. ಇನ್ನೇನ್ ಗೆಲ್ಲೋದಿಕ್ಕೆ ಅಂತ ಹತ್ತತ್ರ ಬರ್ತಿದ್ದಾಗೇನೆ ನೀನು ನಮ್ಮನ್ನ ಹೊಡೆದಕ್ಕೆ ನೋಡ್ದೆ ತಾನೇ? ಜೋರಾವರ್, ಮತ್ತೆ ನಿಜ ಹೇಳು, ಇದೆಲ್ಲ ನೀನು ನಿಮ್ಮ ಹಳ್ಳಿನ ಬಚಾವ್ ಮಾಡೋದಕ್ಕೋಸ್ಕರ ಮಾಡಿದೀಯಾ ತಾನೇ? ಜೋರಾವರ್ ಬ್ರದರ್, ಧನ್ಯವಾದಗಳು. ಖಂಡಿತವಾಗ್ಲೇ ನಿಮ್ ಹಳ್ಳಿ ಬಚಾವಾಗುತ್ತೆ. ನಿನ್ಗೆ 500 ಕೋಟಿ ದುಡ್ಡು ಸಿಕ್ಕೇ ಸಿಗುತ್ತೆ. ಆದ್ರೆ ನಮ್ಗೆ ಬರೀ 300 ಕೋಟಿನೇ ಸಾಕು ಅನಿಸ್ತಾ ಇದೆ. ಊರಿಗೆ ಒಳ್ಳೇದಾಗುತ್ತಾ? ನೀವ್ ಅನ್ಕೊಂಡಿದ್ದೀರಾ ನಾನು ಊರಿನ ಕಾಪಾಡಕ್ಕೋಸ್ಕರ ಬಂದಿದ್ದೀನಿ ಅಂತ? ನೀವು ತುಂಬಾ ಅಮಾಯಕರು. ಈ ರೇಸಲ್ಲಿ ಯಾರಿಗೂ ಕೂಡ ದುಡ್ಡು ಸಿಗ್ತಾ ಇಲ್ಲ. ನಾನು ಇಲ್ಲಿವರೆಗೂ ಸುರಕ್ಷಿತವಾಗಿ ಬರ್ಬೇಕಾಗಿತ್ತು. ಅದಕ್ಕೋಸ್ಕರ ನಿಮ್ಗೆಲ್ಲರಿಗೂ ರೇಸ್ ಅಂತ ಹೇಳಿ ಡ್ರಾಪ್ ಮಾಡಿದ್ದೆ. ಇಲ್ಲಿ ಯಾವ ರೇಸು ಇಲ್ಲ. ನೀವಿಬ್ರು ಈಗ ವಾಪಸ್ ಹೋಗ್ಬೋದು. ಹಾಗಿದ್ರೆ ನೀನ್ ಹೆಲಿಕಾಪ್ಟರ್ ಇಂದ ಯಾಕೆ ಇಲ್ಲಿಗೆ ಬರಬಾರ್ದಾಗಿತ್ತು ಅಂತ? ಇದು 2 ದೇಶಗಳ ಮಧ್ಯೆ ಇರುವಂತ ನೋ ಮ್ಯಾನ್ಸ್ ಲ್ಯಾಂಡ್ ಆಗಿದೆ. ಇದ್ರ ಮೇಲೆ ಯಾವುದೇ ರೀತಿ ಏರೋಪ್ಲೇನ್ ಬಂತು ಅಂದ್ರೆ ಆಗ 2 ದೇಶಗಳಲ್ಲಿ ಇರುವಂತ ರೆಡಾರ್ ಅದನ್ನ ಡಿಟೆಕ್ಟ್ ಮಾಡುತ್ತೆ. ಆಗ ಗುಂಡುಗಳ ಸುರಿಮಳೆ ಶುರು ಆಗುತ್ತೆ. ಆಮೇಲೆ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ. ನಾನು ಇಲ್ಲಿಗೆ ಬರೋದು ಯಾರಿಗೂ ಗೊತ್ತಾಗಬಾರ್ದು ಅಂತ ಹೀಗ್ ಮಾಡ್ದೆ ನಾನು. ಆದ್ರೆ ಯಾಕೆ ಅಂತ ಹೇಳು. ಅಂತ ಸೀಕ್ರೆಟ್ ಏನು ಇದ್ರಲ್ಲಿ? ಅದು ನನ್ ಸೀಕ್ರೆಟ್. ನೀನ್ ತಿಳ್ಕೊಳ್ಳೋ ಅಂತ ಅಗತ್ಯ ಇಲ್ಲ. ನೀನ್ ತಿಳ್ಕೊಬೇಕಾಗಿರೋದು ಏನಂದ್ರೆ ನಿನ್ಗೋಸ್ಕರ ರೇಸ್ ಈಗ ಮುಗ್ದಿದೆ. ನಾವ್ ಯು ಗೋ ಬ್ಯಾಕ್. ನಾನೀಗ ಹೊರಟೆ. ಬಾಯ್ ಬಾಯ್. ಜೋರಾವರ್, ನೀನ್ ಇಲ್ಲಿ ಏನ್ ಮಾಡಕ್ ಬಂದಿದ್ಯೋ ಅದನ್ನ ಮಾಡಕ್ಕೆ ನಾವು ಖಂಡಿತ ಬಿಡೋದಿಲ್ಲ ಕಣ ಜೋರಾವರ್. ಅರೆ ಮಟು ಮೋಟು. ಜೋರಾವರ್, ನಾವು ನಿಮ್ಮನ್ನ ಖಂಡಿತವಾಗ್ಲೂ ಬಿಡೋದಿಲ್ಲ. ನೀನ್ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಈಗ ನನ್ನ ಮಿಷನ್ ನ ತಲುಪೋದಕ್ಕೆ ನನ್ನ ಯಾರು ತಡೆಯಕ್ಕಾಗಲ್ಲ. ಎಲ್ಲೋಗ್ಬಿಡ್ತಿದ್ದು ಪತ್ಲು. ಪ್ಯಾರಾಶೂಟ್ ಓಪನ್ ಮಾಡೋ ಹ್ಯಾಂಡಲ್ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ವಲ್ಲೋ? ಮೋಟು, ನಮ್ ಬ್ಯಾಕ್ ಪ್ಯಾಕ್ ನಲ್ಲಿ ಪ್ಯಾರಾಶೂಟ್ ಖಂಡಿತವೂ ಇಲ್ಲ ಕಣೋ. ಅವನ್ ಬ್ಯಾಗ್ ಅಲ್ಲಿ ಮಾತ್ರ ಪ್ಯಾರಾಶೂಟ್ ಇಟ್ಕೊಂಡಿದ್ದಾನೆ. ಏನು? ಆದ್ರೆ ಇದು ಚೀಟಿಂಗ್ ಕಣೋ. ರೇಸು ಕಾಂಪಿಟೇಷನ್ ಕಣೋ. ಎಲ್ರಿಗೂ ರೂಲ್ಸ್ ಒಂದೇ ತರ ಇರ್ಬೇಕು ಕಣ ಪತ್ಲು. ನೋಡಿದ್ರ, ಕೊನೆಗೂ ನಾನು ನನ್ನ ಡೈಮಂಡ್ ವ್ಯಾಲಿನ ತಲುಪ್ತಾ ಇದ್ದೀನಿ ಈಗ. ಮೋಟು ನಡಿಯ, ಅವ್ನ್ ಪ್ಯಾರಾಶೂಟ್ ಅಲ್ಲಿ ಲ್ಯಾಂಡ್ ಮಾಡ್ಬಿಡ. ನಾವು ಬಚಾವ್ ಅಡಿಕೆ ಇದೆ ಒಂದ್ ದಾರಿ ಕಣೋ. ಸರಿ, ಶಬಾಷ್ ಮೋಟು. ನೀನ್ ಖಂಡಿತ ಬಿಡಲ್ಲ ಕಣೋ. ಪತ್ಲು, ನಿಂಗೆ ಏನೋ ಒಂಥರ ಆಗ್ತಿದೆ ಕಣೋ. ನಾನು ಬಿದ್ದೋಗ್ತಾ ಇದ್ದೀನಿ ಕಣೋ ಪತ್ಲು. ಜೋರಾವರ್ ಬ್ರದರ್, ನಮ್ಮಿಂದ ತಪ್ಪಿಸ್ಕೊಂಡು ಎಲ್ಲ ಹೋಗಕ್ ಸಾಧ್ಯ? ನೀನ್ ಎಲ್ಲಿ ಹೋಗ್ತೀಯ ಅಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ಲೇಬೇಕೀಗ. ಮೋಟು, ಜೋರಾವರ್ನ ಖಂಡಿತ ಬಿಡ್ಬೇಡ ನೀನು. ಬಿಡು ನನ್ನ. Yes. ಬಿಡು. ಅಯ್ಯೋ, ನೀವ್ ಎಲ್ಲಿಂದ ಬಂದ್ರಿ? ರೇಸ್ ಮುಗೀತು ಅಂತ ಹೇಳಿದ್ನಲ್ಲ. ನಾನ್ ನಿನ್ನ ಖಂಡಿತವಾಗ್ಲೂ ಸುಲಭ ಬಿಡಕ್ಕಾಗಲ್ಲ ಕಣೋ. ಮೋಟು, ಈಗ ನಮ್ ಫ್ಲೈಟ್ ಲ್ಯಾಂಡ್ ಆಗ್ತಾ ಇದೆ ಕಣೋ. ಓಕೆ ಪತ್ಲು,
ನಾವೀಗ ಯಾವ ಜಗತ್ತಿಗೆ ಬಂದಿದ್ವ ಪತ್ಲು? ಇಲ್ಲಿ ಎಲ್ಲ ವಸ್ತುಗಳು ಉಲ್ಟಾ ಕಾಣ್ತಾ ಇದೆ ಕಣೋ. ಇಲ್ಲ ಎಲ್ಲಿಂದನೋ ಇಲ್ಲಿ ಬಂದು ಸಿಕ್ಕಾಕೊಂಡ್ಬಿಟ್ವಲ್ಲ. ಜೋರಾವರ್! ಮೋಟು ಪತ್ಲು ನಿಮ್ಗೆ ನಾನು ಹೇಳಿದ್ದು ವಾಪಸ್ ಹೋಗಿ ಅಂತ, ಆದ್ರೆ ನೀವು ನನ್ ಮಾತನ್ನ ಕೇಳಲಿಲ್ಲ. ನೀವೀಗ ಹೀಗೆ ಉಲ್ಟಾನೇ ತಾಡ್ತೀರಿ. ನೋಡೋಣ ಮುಂದಿನ ಡೆಸ್ಟಿನೇಷನ್ ಎಲ್ಲಿದೆ ಅಂತ. ಡೈಮಂಡ್ ವ್ಯಾಲಿ ಕೇವ್. ಎಸ್ ನಾನು ಸರಿಯಾಗಿರೋಂತ ಜಾಗಕ್ಕೆ ಬಂದಿದ್ದೀನಿ ಈಗ. ಬಾಯ್ ಬಾಯ್ ಮೋಟು ಪತ್ಲು. ಓಯ್, ಜೋರಾವರ್! ರೇಸ್ ಇನ್ನೂ ಮುಕ್ತಾಯವಾಗಿಲ್ಲ. ಅದು ನಿನ್ನ ದಿ ಎಂಡ್ ನಲ್ಲೇ ಮುಕ್ತಾಯ ಆಗೋದು. ಓಯ್! ಇದು ನಕ್ಷತ್ರಗಳ ತರ ಇದೆ, ಹೊಳೆಯುತ್ತಾ ಇರೋ ಮತ್ತೆ ಎಣ್ಸೋದಕ್ಕೆ ಆಗದೆ ಇರೋ ಅಂತ. ಎಸ್ ನಾನು ಡೈಮಂಡ್ ವ್ಯಾಲಿಗೆ ತಲುಪಿದ್ದೀನಿ ಈಗ. ಒಂದ್ಸಲ ಬ್ಯಾಟ್ ಶೇಪ್ ಅಲ್ಲಿ ಇರೋಂತ ಡೈಮಂಡ್ ಸಿಗ್ಲಿ, ನಾನು ಇಡೀ ಜಗತ್ಗೆ ಶ್ರೀಮಂತ ವ್ಯಕ್ತಿ ಆಗ್ತೀನಿ, ಜೊತೆಗೆ ಎಲ್ಲರಿಗಿಂತ ಶಕ್ತಿಶಾಲಿ ಮನುಷ್ಯ. ಇದೆ ಅನ್ಸುತ್ತೆ ಕೊನೆಯ ಚಾಲೆಂಜ್. ಇದನ್ನ ದಾಟದ ಮೇಲೆ ಸಿಗುವಂತ ಪವರ್ ನನ್ನ ಇಡೀ ಜಗತ್ತಲ್ಲಿ ಶಕ್ತಿಶಾಲಿ ಮತ್ತು ಶ್ರೀಮಂತ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಅರೆ ಹಾಗೋ ತಪ್ಪಿಸ್ಕೊಳ್ಳೋದು ಇಲ್ಲದ. ನೋಡಿ ಜೋರಾವರ್! ಈ ಕಡೆ ಹೋದ ಕಣ. ಅವನ್ನ ಹುಡುಕ್ಲೇಬೇಕು ಕಣೋ. ಓಯ್, ಪತ್ಲು ಕೇವ್ ಫುಲ್ಲು ಡೈಮಂಡೇ ತುಂಬ್ಕೊಂಡ್ಬಿಟ್ಟಿದೆ ಕಣೋ. ನನ್ಗನ್ಸುತ್ತೆ ಇದೇ ವ್ಯಾಲಿ ಆಫ್ ಡೈಮಂಡು. ನೀ ಸರಿಯಾಗಿ ಹೇಳ್ತಿದ್ದೆ ಕಡೆ ಮೋಟು. ಇದಕ್ಕೆ ತಾನೇ ಜೋರಾವರು ಬಹಳ ರಿಸ್ಕ್ ತಗೊಂಡಿರೋದು. Watch India's largest kids library only on Jio Hotstar. Download the app now.